ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಶಾಂತಿ ಸೌಹಾರ್ದತೆಯ ಸಂಕೇತ ಈದ್ ಮಿಲಾದ್ ಸಂಭ್ರಮದಿಂದ ಆಚರಣೆ. ಹರಿಹರ ಮಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನದ ಅಂಗವಾಗಿ ಮುಸ್ಲಿಂ ಬಾಂಧವರು ಸಡಗರದಿಂದ ಸಂಭ್ರಮದಿಂದ ಈದ್ ಮಿಲಾದ್ ಹಬ್ಬವನ್ನು ಸೋಮವಾರ ಆಚರಣೆ ಮಾಡಿದರು. ನಗರದ ಜಾಮಿಯಾ ಮಸೀದಿ ಬಳಿಯಿಂದ ಮಿಕ್ಕಾ ಮದೀನಾ ಸ್ತಬ್ಧಚಿತ್ರದ ಮೆರವಣಿಗೆಗೆ ಶೇಹರೇಖ್ ಹಾಜಿ ಮೌಲಾನಾ ಶಂಶುದ್ದೀನ್ ಬರಕಾತಿ ರವರು ಚಾಲನೆ ನೀಡಿದರು. ಮೆರವಣಿಗೆಯು ನಗರದ ವಿವಿಧ ವಾರ್ಡಗಳಲ್ಲಿಂದ ಹರಿಹರ ಗಾಂಧಿ ವೃತ್ತ ತಲುಪಿ ನಂತರ ಜಾಮಿ ಮಸೀದ್ಗೆ ತೆರಳಿ ಫಾತೇಹಾ ಓದಿ ಎಲ್ಲಾ ಮಾನವ ಕುಲಕ್ಕೆ ಶುಭವಾಗಲಿ ಎಂದು ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಖಾಜಿ ಮೌಲಾನಾ ಶಂಶುದ್ದೀನ್ ಬರಕಾತಿ ರವರು ಇಂದು ಮುಸ್ಲಿಂ ಬಾಂಧವರು ಈದ್ ಇ ಮಿಲಾದ್ ಉನ್ ನಬಿ ಎಂದು ಕರೆಯುವ ಈದ್ ಮಿಲಾದ್ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ಇಸ್ಲಾಂ ಧರ್ಮದ ಪ್ರವಾದಿ ಮುಹಮ್ಮದ್ ಅವರ ಜನ್ಮದಿನವಾಗಿದೆ. ಇಸ್ಲಾಂನ ಕೊನೆಯ ಪ್ರವಾದಿ ಹಜರತ್ ಮುಹಮ್ಮದ್ ಅವರು ಈ ದಿನದಂದೇ ಜನಿಸಿದ್ದು, ಈ ಈದ್ ಇ ಮಿಲಾದ್ ಉನ್ ನಬಿ ಹಬ್ಬವನ್ನು ಈದ್ ಇ ಮಿಲಾದ್ ಅಥವಾ ಮೌಲಿದ್ ಎಂದು ಕೂಡ ಕರೆಯುತ್ತಾರೆ. ಈ ಬಾರಿ ಸೆಪ್ಟೆಂಬರ್ 16 ರಂದು ಭಾರತ ಸೇರಿದಂತೆ ವಿವಿಧ ದೇಶಗಳಲ್ಲಿ ಮುಸ್ಲಿಂ ಸಮುದಾಯದ ಜನರು ಬಹಳ ವಿಜೃಂಭಣೆಯಿಂದ ಈ ಹಬ್ಬ ಆಚರಿಸುತ್ತಿದ್ದಾರೆ ಎಂದು ಹೇಳಿದರು. ಈದ್ ಇ ಮಿಲಾದ್ ಹಬ್ಬವನ್ನು ಪ್ರಪಂಚದಾದ್ಯಂತದ ಎಲ್ಲಾ ಮುಸ್ಲಿಮರು ಬಹಳ ಉತ್ಸಾಹ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ. ಈದ್ ಮಿಲಾದ್ ಉನ್ ನಬಿಯನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 3ನೇ ತಿಂಗಳಾದ ರಬಿ ಉಲ್ ಅವ್ವಾಲ್ನ 12ನೇ ದಿನದಂದು ಆಚರಿಸಲಾಗುತ್ತದೆ. ಈ ದಿನವು ಪ್ರವಾದಿ ಮುಹಮ್ಮದ್ ಅವರ ಜನ್ಮದಿನವಾಗಿದೆ. ಈ ಹಬ್ಬವನ್ನು ಸುನ್ನಿ ಮುಸ್ಲಿಮರು ಇಸ್ಲಾಮಿಕ್ ಧರ್ಮದ 12ನೇ ದಿನದಂದು ಈ ದಿನವನ್ನು ಆಚರಿಸಿದರೆ, ಶಿಯಾ ಮುಸ್ಲಿಮರು ರಬಿ ಉಲ್ ಅವ್ವಾಲ್ನ 17ನೇ ದಿನದಂದು ಈ ದಿನವನ್ನು ಆಚರಿಸುತ್ತಾರೆ. ಈ ದಿನದಂದು ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸೌಹಾರ್ದತೆ, ಸಾಮರಸ್ಯ ಮೂಡಿಸಲು ಪ್ರವಾದಿಯವರು ನೀಡಿದ ಸಂದೇಶವನ್ನು ಬದುಕಿನಲ್ಲಿ ಪಾಲಿಸುವುದಕ್ಕಾಗಿ ಈ ಹಬ್ಬವು ಮಹತ್ವದ್ದಾಗಿದೆ ಎಂದರು. ಈದ್ ಮಿಲಾದ್ ಹಬ್ಬಕ್ಕೆ ಒಂದು ದಿನಾಲ್ಕೆ ಮುಂಚಿತವಾಗಿ ತಯಾರಿಯನ್ನು ಪ್ರಾರಂಭಿಸುತ್ತಾರೆ. ಮನೆ ಹಾಗೂ ಸುತ್ತಲಿನ ಪರಿಸರವನ್ನು ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿಸುವುದಲ್ಲದೆ, ಹಬ್ಬದ ದಿನ ಹೊಸ ಬಟ್ಟೆಗಳನ್ನು ಧರಿಸುವುದು, ಸಿಹಿ ತಿಂಡಿಗಳನ್ನು ವಿತರಿಸಲಾಗುತ್ತದೆ. ಮಸೀದಿಗೆ ಭೇಟಿ ನೀಡಿ ಈ ದಿನ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಹೋಳಿಗೆ ನಂತಹ ವಿವಿಧ ರೀತಿಯ ಭಕ್ಷ್ಯಗಳನ್ನು ತಯಾರಿಸಿ ಮನೆ ಮಂದಿಯೆಲ್ಲ ಜೊತೆ ಸೇರಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಸಮಯದಲ್ಲಿ ಮಾಜಿ ಶಾಸಕ ಎಸ್ ಶಿವಶಂಕರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಂದಿಗಾವಿ ಶ್ರೀನಿವಾಸ್, ರೇವಣ ಸಿದ್ದಪ್ಪ ಅನೇಕರು ಮಾತನಾಡಿ ಹಬ್ಬದ ಶುಭಾಶಯ ಕೋರಿದರು. ಹರಿಹರದ ಸಮಸ್ತ ಹಿಂದೂ ಮುಸ್ಲಿಂ ಮುಖಂಡರು ಹಿರಿಯರು ಯುವಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ನಮ್ಮ ಪ್ರತಿನಿಧಿ ವಸೀಂ ಅಕ್ರಂ ಹರಿಹರ. ವಿಜಯ್ ಪ್ರಭಾಸ್ ನ್ಯೂಸ್ ಕನ್ನಡ. ನಮ್ಮ ನಡೆ ನಂಬಿಕೆ ಕಡೆ. थोड़ा वेग है तो करेक्ट ಶುಭಾಶಯಗಳು. ಮೊಹಮ್ಮದ್ ಪೈಗಂಬರ್ ದಿವಸನ ಮೆರವಣಿಗೆ ಮಾಡಿ ಎಲ್ಲರಿಗೂ ಕೋಪರೇಟ್ ಮಾಡ್ತಾರೆ. ಎಲ್ಲ ಹಿರಿಯರು ಮತ್ತು ಏನು ಯುವಕರು ಇವತ್ತು ಡಿಜೆ ಬೇಡ ಅಂತ ಹೇಳಿ ರದ್ದು ಮಾಡ್ತಾರೆ. ಅದಕ್ಕೆ ಮೊಟ್ಟ ಮೊದಲದಾಗಿ ನಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದು ಬೇಡ, ನಮ್ಮ ಸಮಾಜ ಹೆಂಗೆ ನಡ್ಕೊಳ್ತಾರೆ ಅದೇ ರೀತಿ ನಾವೆಲ್ಲರೂ ಹಿರಿಯರಿಗೆ ಗೌರವ ಕೊಟ್ಟು ಇವತ್ತು ಮೆರವಣಿಗೆನ ಜಾಗೃತಿಯಿಂದ ನಡೆಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಎಲ್ಲರಿಗೂ ನೀವು ಸಹಕಾರ ನೀಡಿದ್ದೀರಿ. ನಗರ ಸಮಿತಿ ಆಗಿರ್ಬೋದು, ಎಲ್ಲ ಮಾಧ್ಯಮರು ಎಲ್ಲರೂ ಸಹಕಾರ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಪೈಗಂಬರ ಹಬ್ಬದ ದಿನಾಚರಣೆ ಮತ್ತೊಮ್ಮೆ ಎಲ್ಲರಿಗೂ ಕೊಡ್ತಾ ಇದೇ ರೀತಿ ಪ್ರತಿ ವರ್ಷ ಶಾಂತಿಯುತವಾಗಿ ಮೆರವಣಿಗೆಯನ್ನು ಎಲ್ಲರೂ ಸೇರಿ ಮಾಡಿ ಮತ್ತೊಮ್ಮೆ ಶುಭಾಶಯಗಳು ಕೊಡ್ತೇವೆ. सबसे पहले मैं पैदाइश के दिन की मुबारकबाद पेश करते हुए और हमारे साथ में जो भी हमारे दोस्त अहबाब हिंदू भाई हो सब आकर आए हुए हैं, मैं इनका भी तहे दिल से शुक्रगुजार हूँ। और तमाम मैं नौजवानों से मेरी अपील है कि आपने हमारी सबकी और आलिमों की बात को लब्बैक कहते हुए जो अमन व अमान के साथ में ये जो मीलाद मना रहे हैं, मैं इनका तहे दिल से शुक्रगुजार हूँ। और पुलिस डिपार्टमेंट वालों का, प्रेस वालों का मैं इनका भी शुक्रिया अदा करते हुए और म्यूनसिपल कमिश्नर
ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನಾನು ಕೋರಲಿಕ್ಕೆ ಬಯಸ್ತೇನೆ. ಪವಿತ್ರವಾಗಿರ್ತಕ್ಕಂಥ ಎಲ್ಲರೂ ಸುಖ ಸಂತೋಷದಿಂದ ಬಾಳುವಂಥ ವಾತಾವರಣ ನಿರ್ಮಾಣ ಆಗಲಿ. ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ